ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೊ ಅದಕ್ಕೆ ರೆಡಿಯಾಗಿದ್ದೀನಿ. ಹಾಗೆ ಇದಕ್ಕೂ ಮುಂಚೆ ನಮ್ಮ ದೇಶ ಕಾಯುವ ಸೈನಿಕರಿಗೆಲ್ಲ ಒಂದು ನಮನ ಸಲ್ಲಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅವರೂ ಈ ದಿನ ನಾವು ನೆನಪು ಮಾಡ್ಕೋಬೇಕು. ಬರೀ ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಮಾತ್ರ ಇದನ್ನು ಬಳಸ್ಕೋಬಾರ್ದು. ನಮ್ಮ ದೇಶದ ಮೇಲಿರೋ ಪ್ರೇಮಕ್ಕೋಸ್ಕರ ಅವರು ಒಂದು ಪ್ರಾಣನ ತ್ಯಾಗ ಮಾಡಿರೋದನ್ನು ನಾವು ಕೂಡ ಇವತ್ತು ನೆನೆಸ್ಕೋಬೇಕು. ಅದನ್ನು ನೆನೆಸ್ಕೊಳ್ತಾ ಇವತ್ತಿನ ದಿನನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ಅಷ್ಟು ವಿಡಿಯೋ ಮಾಡ್ತಾಯಿಲ್ಲ ಇತ್ತೀಚೆಗೆ. ಏನೋ ಮನಸ್ತಾಪ, ಏನೋ ಇದು ನಿಮ್ಮ ಪ್ರತಿ ಸತಿ ನಾನು ಹೇಳ್ತಾನೆ ಇದ್ದೀನಲ್ವ, ಈ ಮನೆಗೆ ಬಂದಾಗಿಂದ ಅದು ಏನೋ ಸರಿ ಇಲ್ಲ. ಅದು ಆಲ್ಮೋಸ್ಟ್ ನಾವು ಆ ಮನೇಲಿದ್ದಾಗೇ 3% ಸರಿ ಇರಲಿಲ್ಲ. ಬಟ್ ಸ್ವಲ್ಪ ಈ ಮನೆಯದು ವಿಡಿಯೋ ಇತ್ತಲ್ಲ, ಸೊ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೆ ಅಷ್ಟೇ. ಅದಾದಮೇಲೆ ಇಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದರು ಅನ್ಸುತ್ತಾ? ಇಲ್ಲ, ಇನ್ನೂ ಬಂದಿಲ್ಲ. ಕೆಲಸದಿಂದ ಇನ್ನೂ ಬಂದಿಲ್ಲ. ಸೊ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಇವತ್ತು ಜೀನ್ಸು ತುಂಬ ದಿನದಿಂದ ವೇರ್ ಮಾಡಿರಲಿಲ್ಲ. ಎಲ್ಲೂ ಹೋಗಲ್ಲ ಅಲ್ವಾ, ಮನೇಲೇ ಇರ್ತೀನಿ ಜಾಸ್ತಿ. ನಾನು ರೆಡಿ ಆಗೋದನ್ನು ತುಂಬ ರೇರು. ಇವತ್ತು ಮಧ್ಯಾಹ್ನ ಊಟಕ್ಕೆ ಬಂದಾಗ ರೆಡಿಯಾಗಿರು, ನ್ಯಾಮ್ತಿ ಕರ್ಕೊಂಡು ಹೋಗ್ತೀನಿ, ಪಾನಿಪುರಿ ಏನಾದ್ರು ತಿಂದುಬರೋಣ ಅಂತ ಹೇಳೋಗಿದ್ರು. ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ. ಇನ್ನೂ ಬಂದಿಲ್ಲ. ಆಲ್ರೆಡಿ 7:45. ಅಲ್ಲಿ 8 ಗಂಟೆ 8:15 ಆಗ್ತಾ ಬಂದರೆ ಖಾಲಿ ಆಗುತ್ತೆ, ಗೊತ್ತಿಲ್ಲ. ಬೇಗ ಬಂದರೆ ಹೋಗೋದು, ಇಲ್ಲಾಂದ್ರೂ ಹೋಗೋದೆ. ತಿಂದಿಲ್ಲ ಅಂದರೆ ಪರವಾಗಿಲ್ಲ, ಸುತ್ತಾಡ್ಕೊಂಡಾದರೂ ಬಂದೇ ಬರ್ತೀವಿ. ಹೇಳೋಗಿದ್ರು. ಈ 2 ಡೇಸ್ ಬ್ಯಾಕು ಇಬ್ಬರು ಜಗಳ ಮಾಡಿದ್ವಿ, ಆದರೂ ಮಾತಾಡ್ತಾ ಇದ್ದೀವಿ. ಇವತ್ತು ಫುಲ್ ಮಾತಾಡಿದ್ದೀವಿ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಬಂದಿಲ್ಲ. ತೋರಿಸ್ತೀನಿ ಅವ್ರು ಬಂದರು ಅಂತಂದರೆ. ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀವು ಬರೀ ಲವ್ ಮಾಡ್ತಾಯಿದ್ರೆ, ಲವ್ ಮಾಡಿ ಮದುವೆ ಆಗಿದ್ದರೆ ಗಂಡ ಹೆಂಡತಿ ಅದಕ್ಕೆ ಮಾತ್ರ ಸೀಮಿತ ಅಲ್ಲ ವ್ಯಾಲೆಂಟೈನ್ಸ್ ಡೇ. ಪ್ರತಿಯೊಬ್ಬರೂ ನಾವು ಯಾರನ್ನು ಇಷ್ಟಪಡ್ತೀವಿ ಎಲ್ರಿಗೂ ಅಷ್ಟೇ. ಆಮೇಲೆ ನಾವು ಯಾವುದಾದ್ರೂ ಒಂದು ವಸ್ತುನ ಇಷ್ಟಪಡ್ತಾ ಇದ್ದೀವಿ ಅಂತಂದ್ರೂ ಅಷ್ಟೇ, ಅದ್ರ ಮೇಲೆ ನಮ್ಗೆ ಪ್ರೀತಿ ಇರುತ್ತಲ್ವ, ಅದು ಕೂಡ ನಮ್ಮ ವ್ಯಾಲೆಂಟೈನೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮ್ಮನ್ನೆಲ್ಲರೂ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಯಾವಾಗಲೂ ಖುಷಿಯಾಗಿರಿ. ಇವತ್ತಿನ ದಿನ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದ ಥರ ಅಂತ ಯಾವುದೂ ಇರೋದಿಲ್ಲ. ಸೊ ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರಬೇಕು. ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು. ಸೊ ನಾನು ಕೂಡ ಅದೇ ಥರ ಟ್ರೈ ಮಾಡ್ತೀನಿ. ಬನ್ನಿ, ಇವಾಗ ಅವ್ರು ಬಂದರೆ ತೋರಿಸ್ತೀನಿ, ಫೋನ್ ಮಾಡ್ತೀನಿ. ಆಲ್ರೆಡಿ 7:45 ಆಗ್ತಾ ಬಂತು. ಸೊ ಬನ್ನಿ. 5 ನಿಮಿಷ ಇನ್ನೂ 5 ನಿಮಿಷ. ಟೈಮ್ ಎಷ್ಟು? ಒಂದು 20 ನಿಮಿಷ ಲೇಟ್ ಆಗತ್ತೆ ಅಂದೆ. ಒಂದು ಅರ್ಧ ಗಂಟೆ ಮೇಲಾಗಿದೆ.
ಮುಖ ಕಾಣಲ್ಲ. ಇವಾಗ ಎಷ್ಟು ಚಂದ ಈಗ ನಿಂದಾದ ನಮ್ದೀಗ ತಗೊಂತಾನಂತ ಏನು ಅದು ಓಕೆ ನಂದು ಬಾಳೆ ನೀನು ಅಂತ ಅನ್ನೋಕತ್ತೀರ ನಾವೇನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳು. ಅಷ್ಟೇನಾ? ಹ್ಞೂ ಅಷ್ಟೇ ಹೇಳು. ಐ ಲವ್ ಯು ಹೇಳು. ನೀ ಹೇಳು. ಐ ಲವ್ ಯು ಸೋ ಮಚ್. ನೀ ಹೇಳು. ಐ ಲವ್ ಯು ಟು. ಐ ಲವ್ ಯು ಟೆನ್ನೋರಿಗೂ ಮಚ್ಚು ಮಚ್ಚು. ಐಸ್ ಕ್ರೀಮ್ ತಗೊಂಡ್ವಿ. ಅಲ್ಲಿ ಸೂಪರ್ ಮಾರ್ಕೆಟ್ ತೋರಿಸಿದ್ನಲ್ವ ನಿಮಗೆ, ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ನಮ್ಮ ನ್ಯಾಮ್ತಿಲಿ ಸೂಪರ್ ಮಾರ್ಕೆಟ್ ಆಗಿದೆ ಅಂತಲೇ ನಂಗೆ ಗೊತ್ತೇ ಇರಲಿಲ್ಲ. ಅದು ಒಂದು ತಿಂಗಳಾಯ್ತಂತೆ, ನಾನು ನೋಡಿರಲಿಲ್ಲ. ಇವತ್ತೇ ಹೋಗಿದ್ದು ಸೂಪರ್ ಮಾರ್ಕೆಟ್ ಒಳಗಡೆ. ಈ ಶಿವಮೊಗ್ಗ ಸಿಟಿಲೆಲ್ಲ ನೋಡ್ತಾ ಇದ್ವಿ, ಬಟ್ ಅದು ನಮ್ಮೂರಲ್ಲೇ ಆಗಿರೋದು ತುಂಬ ಖುಷಿ ವಿಷಯ. ಬಟ್ ಏನಪ್ಪ ಬೇಜಾರು ಅಂದರೆ ಇಷ್ಟು ಐಟಮ್ಸ್ನ ನಾವು ತಗೊಂಡ್ವಿ. ಸೊ ಅಂಥ ದೊಡ್ಡ ಸೂಪರ್ ಮಾರ್ಕೆಟಲ್ಲಿ ಈ ಥರ ಕವರಲ್ಲಿ ಹಾಕ್ಕೊಟ್ಟಿರೋದು ನಮಗೆ ದಟ್ಸ್ ಇದು ತುಂಬ ಬೇಜಾರಾಯಿತು. ಈ ಥರದ್ದು ಯಾವ ಥರದ್ದು ಈ ಥರ ಕವರಲ್ಲಿ ಹಾಕ್ಕೊಟ್ಟಿದ್ದು ತುಂಬ ಬೇಜಾರಾಯಿತು. ಅದು ಐಸ್ ಕ್ರೀಮ್ ತಗೊಂಡ್ವಿ. ಹಿಂಗೆ ಇಟ್ಕೊಳಪ್ಪ ಕ್ಯಾಮ್ರಾ ಹೆಂಗೆಂಗೋ ಹಿಡ್ಕಂತೀಯಪ್ಪ ಹಂಗೆ. ನೀನು ಕಾಣಲ್ಲ ಮತ್ತು ಇಬ್ರು ಕಂತ ನೀನು ಬೇಕಂತ. ಹ್ಞೂ ಹಂಗೆ ಹಿಡ್ಕ ಕಾಣಿಸ್ತೀನಿ ನೋಡಲ್ಲಿ. ಐಸ್ ಕ್ರೀಮ್ ತಗೊಂಡ್ವಿ. ಅಲ್ಲಿ ಒಂದು ಊಟ ಆದಮೇಲೆ ನಾನು ಐಸ್ ಕ್ರೀಮ್ ತಿನ್ನಬೇಕು ಅಂತ, ಇದು ಬೇರೆದೊಂದು 10 ರೂಪಾಯಿಗೆ ಸಿಗುತ್ತೆ, ಅದು ತೊಗೋಬೇಕಂತ ಹೋಗಿ ಆ ಸೂಪರ್ ಮಾರ್ಕೆಟಿಗೆ ಹೋಗಿ ಸುಮ್ಮನೆ ಎಷ್ಟು 250 ರೂಪಾಯಿ ದುಡ್ಡೇನೋ ಮಾಡ್ಕೊಂಡು ಬಂದ್ವಿ. ಸುಮ್ಮನೆ ಅಲ್ಲ, ಮನೆಗೆ ಸಾಮಾನಾಯಿತು. ದಿಸ್ ಈಸ್ KS ಫೇವ್ರೆಟ್ ಬ್ರ್ಯಾಂಡ್ ಇದು ಇವ್ರದ್ದು, KS ಪರ್ಫ್ಯೂಮ್ ಆಯ್ತಾ. ಅದಾದಮೇಲೆ ಇದು ಪೌಡ್ರು. ಇದು ಅವಾಗ ನಾವು ತುಂಬ ಹಚ್ಕೊಳ್ತಿದ್ವಿ. ಇದು ಒಳ್ಳೆ ಪೌಡ್ರ್. ಇದು ಅದು ಹೆಸರು ಏನು ಗೊತ್ತಾ? ಸ್ಪಿಂಜ್. ಆ್ಯಂಡ್ ನೆಕ್ಸ್ಟು ಇದೊಂದು ಓರಿಯೋ ಬಿಸ್ಕೆಟು. ಅಂದರೆ ಸುಮ್ಮನೆ ಅಲ್ಲಿ ಹೋಗಿದ್ವಲ್ಲ, ಹಾಗೆ ವಾಪಸ್ ಬರಬಾರ್ದು ಅಂತೇಳಿ ಬಿಸ್ಕೆಟು ಮತ್ತು ಈ ಪೌಡ್ರು ತಗೊಂಡಿದ್ದು. ಆಮೇಲೆ ಅದು ಈ ಸೆಂಟು ನೋಡಿದ್ವಲ್ಲ KS, ಇದೊಂದು ತಗೊಂಡ್ವಿ. ಆಮೇಲೆ ಐಸ್ ಕ್ರೀಮ್ ಅಂತೂ ಬೇಕಿತ್ತು, ತಗೊಂಡು ಬಂದ್ವಿ. ಚೆನ್ನಾಗಿತ್ತು, ಒಂಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಸಿಟಿಲೆಲ್ಲ ನೋಡ್ತಿದ್ವಲ್ಲ ಈ ಥರ ಹಿಂಗೆ ಬಿಲ್ ಥರ ಹಿಂಗೆ ಮಾಡಿಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಥರ ಕವರ್ ಅಂತ ಕೊಟ್ಟು ಬಿಲ್ಗೂ ಕವರ್ಗೂ ತುಂಬ ಇದಿದೆ. ಕವರ್ ಈ ಥರದ್ದು ಕೊಟ್ಟರು, ಅದೇ ಬೇಜಾರು. ಪ್ಲೀಸ್ ಆ ಸೂಪರ್ ಮಾರ್ಕೆಟ್ ಅವರು ವಿಡಿಯೋ ನೋಡ್ತಾ ಇದ್ರಿ, ಪ್ಲೀಸ್ ಬೇಗ ಕವರ್ ತರಿಸಿ, ಇಲ್ಲ ಅಂದರೆ ನಿಮ್ಮ ಅಂಗಡಿಗೆ ಇರೋ ಮರ್ಯಾದೆ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಅಲ್ಲೆಲ್ಲ ಐಟಮ್ಸು ಇದೆ. ಕಾಮಿಡಿ ಎಲ್ಲ ಸುರುವನ್ನೇ ಎಂತ ಏನೋ ಕೊಟ್ಟರು ಪಾಪ. ಕವರ್ ಇಲ್ಲ ಅಂತ ಹೇಳಿ ಇದು ಮಾಡಿದ್ದು. ಇದು ಕೊಟ್ಟಿದ್ದಾರೆ. ಹೋಗಿ ಅಲ್ಲೆಲ್ಲ ಐಟಮ್ಸು ಇದೆ, ಯಾವ ಐಟಮ್ಸು ಇಲ್ಲ ಅಂತಿಲ್ಲ. ಪ್ಲೀಸ್ ನಮ್ಮ ಸುರುವನ್ನೇ ನ್ಯಾಮ್ತಿ ಮತ್ತು ಹೊನ್ನಾಳಿಂದ ಬರೋರು ಯಾರ್ಯಾರು ಇದ್ದರೂ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಎಲ್ಲ ಐಟಮ್ಸು ಇದೆ. ಹೋಗಿ ಇನ್ನೂ ಐಟಮ್ಸ್ ತರಿಸ್ತಾರಂತೆ, ಹೋಗಿ ಶಾಪ್ ಮಾಡಿ ಆಯಿತಾ. ಇದೇನು ಪ್ರಮೋಷನ್ ಅಲ್ಲ, ನಾನು ಹಂಗೆ ಸುಮ್ಮನೆ ಹೋಗಿದ್ನೆಲ್ಲ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಂ, ಪ್ರಮೋಷನ್ ಬೇಕಾದ್ರೆ ಮತ್ತೆ ನಾಳೆ ಹೋಗಿ ಅಲ್ಲೇ ನಮ್ಗೆ ಯಾವ ಪ್ರಮೋಷನು ಬಂದಿಲ್ಲ. ಆವಾಗ ಒಂದು ಬಂದಿತ್ತಷ್ಟೇ, ನಾನೇ ಮಾಡಲಿಲ್ಲ. ಅದಾದಮೇಲೆ ಯಾವ ಪ್ರಮೋಷನು ಬಂದಿಲ್ಲ. ಹೇಳು ನೆಕ್ಸ್ಟ್. ವ್ಯಾಲೆಂಟೈನ್ಸ್ ಡೇ ಅಂದರೆ
ಈ ಪ್ರೇಮಿಗಳ ದಿನಾಚರಣೆ ಅಂತ ಇವತ್ತೊಂದು ದಿವಸ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡಿಸಿ ಚೆನ್ನಾಗಿ ಖುಷಿಯಾಗಿ ನೋಡ್ಕೊಳ್ಳೋದಲ್ಲ. ಪ್ರತಿದಿನ ಪ್ರತಿ ಕ್ಷಣ ಚೆನ್ನಾಗಿ ನೋಡ್ಕೊಬೇಕು. ಚೆನ್ನಾಗಿ ನೋಡ್ಕೊತಿದೀಯಾ ನೋಡ್ಕೊತಿಲ್ಲ ಅಂತ ಹೇಳಿಲ್ಲ, ಬಟ್ ಅದನ್ನು ಕಂಟಿನ್ಯೂ ಮಾಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇಷ್ಟು ದಿನದಲ್ಲಿ ನನ್ನಿಂದ ಏನಾದರೂ ಬೇಜಾರಾಗಿದ್ರಿ, ಐ ಆಮ್ ವೆರಿ 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 ಸಾರಿ. ಮತ್ತು ಇವತ್ತು ನನಗೇನೇನು ಗಿಫ್ಟು ಏನು ಐಸ್ ಕ್ರೀಮ್ ಕೊಡಿಸ್ತಿಲ್ಲ. ತಗೋ ಐಸ್ ಕ್ರೀಮ್ ತಿನ್ನು. ನಾ ಕೊಡ್ಸಿದ್ದು ನನಗೆ ಬೇಡ. ಏನು ಕೊಡ್ತೀವ? ಗಿಫ್ಟು ಅಂತ ಏನಿಲ್ಲ. ಗಿಫ್ಟ್ ಅದು ಹೇಳದ್ನ, ಇದು ತರಿಸಿದ್ನಲ್ಲ ಬೆಲ್ಟು, ಮೀಶೋದಿಂದ ಬೆಲ್ಟ್ ತರಿಸಿದ್ದೆ. ಅದು ವ್ಯಾಲೆಂಟೈನ್ಸ್ ಡೇಗೆ ಅಂತಲೇ ತರಿಸಿದ್ದು. ಒಂದು ನಿಮಿಷ, ಇದಿದ್ದು ವ್ಯಾಲೆಂಟೈನ್ಸ್ ಡೇಗೆ ಅಂತಲೇ ತರಿಸಿದ್ದು ಬೆಲ್ಟ್ ಇವರಿಗೆ. ಅದು ಓಪನ್ ಮಾಡಿ ಆಲ್ರೆಡಿ ಅವ್ರಿಗೆ ತೋರಿಸಿದ್ದು, ಸರ್ಪ್ರೈಸ್ ಏನಿಲ್ಲ. ಸೊ ಇದೊಂದು ಬೆಲ್ಟ್ ತಗೋ, ನನ್ನ ಕಡೆಯಿಂದ ಗಿಫ್ಟ್. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ಹೇಳೋದು, ಚಾರ್ಜ್ ಖಾಲಿ ಆಗ್ತಿದೆ ಬೇಗ. ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಇನ್ನೂ ಹೆಚ್ಚಿಗೆ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಮಾಡ್ತೀವಿ. ಹಂಗೆ ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀವಿ, ಬಟ್ ವಿಡಿಯೋ ನಾನು ಮಾಡೋಕ್ಕೆ ಹೋಗಿಲ್ಲ. ಇನ್ಮೇಲೆ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಅಂತ. ಮತ್ತು ಕೊನೆಯದಾಗಿ ನಮ್ಮ ಯೋಧರಿಗೆಲ್ಲ ಒಂದು ನಮನನ್ನು ಸಲ್ಲಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಇವತ್ತು ಕರಾಳ ದಿನ, ಅದಕ್ಕೆ ಹೇಳಿದ್ದು.